ಪಾರ್ಟ್ 3 ಆಫ್ ಡೆಲಿವರಿ ಜಾಬಿಗೆ ಸಹಾಯವಾಗುವಂತಹ TVS ಆರ್ಬಿಟರ್ನ ಫೀಚರ್ಸ್ಗಳು. ಈ ಡೆಲಿವರಿ ಜಾಬಲ್ಲಿ ಇನ್ನೊಂದು ಸಮಸ್ಯೆ ಏನಪ್ಪಾ ಅಂತಂದರೆ, ಈ ರೀತಿ ಇಳಿಜಾರಲ್ಲಿ ಅಥವಾ ದಿಬ್ಬದಲ್ಲಿ ನಿಂತು ಕಸ್ಟಮರ್ನ ಹ್ಯಾಂಡಲ್ ಮಾಡಬೇಕಾಗುತ್ತೆ. ಎಷ್ಟು ಸರಿ ಪಾರ್ಸಲ್ ಕೊಡಬೇಕಾಗುತ್ತೆ, ಮೊಬೈಲ್ ಫೋನ್ ತೆಗಿಬೇಕಾಗುತ್ತೆ, ಕ್ಯಾಶ್ ಆನ್ ಡೆಲಿವರಿ ಇದ್ದರೆ ಚಿಲ್ಲರೆ ಚೇಂಜು ಕೊಡಬೇಕಾಗುತ್ತೆ. ಆ ಸಂದರ್ಭದಲ್ಲಿ ಈ ರೀತಿ ಬ್ರೇಕ್ನ ಹಿಡದೆ ಇಟ್ಕೋಬೇಕು, ಕೈನ ಫ್ರೀಯಾಗಿ ಬಿಡೋಕ್ಕಾಗಲ್ಲ. ಆದರೆ ಈ ಸ್ಕೂಟ್ರಲ್ಲಿರೋ ಈ ಫೀಚರಿಂದ ನಾವು ಎಲ್ಲಿ ಬೇಕಾದರೂ ಇಳಿಜಾರಲ್ಲೇ ಆಗಲಿ ಅಥವಾ ದಿಬ್ಬದಲ್ಲೇ ಆಗಲಿ ನಮ್ಮ ಸ್ಕೂಟ್ರನ್ನು ಆರಾಮಾಗಿ ನಿಲ್ಲಿಸ್ಬೋದು. ಇವಾಗ ನೋಡಿ, ನಾನು ಯಾವುದೇ ರೀತಿ ಬ್ರೇಕ್ ಕೈ ಬಿಡ್ತಾ ಇದ್ದೀನಿ, ಈ ರೀತಿ ಬಿಟ್ಟಿದ್ದೀನಿ. ಹಿಲ್ ಹೋಲ್ಡ್ ಇವಾಗ ಆನ್ ಆಗಿದೆ. ಒಂದು ಸಾರಿ ಗಾಡಿ ಮೂವ್ಮೆಂಟ್ ಇದ್ದಿದ್ದು ಈ ರೀತಿ ನಿಲ್ಲಿಸಿದ ಮೇಲೆ ಬ್ರೇಕ್ನ ಹಿಡಿದ್ರೆ ಸಾಕು, ಹಿಲ್ ಹೋಲ್ಡ್ ಆಟೋಮೆಟಿಕ್ಕಾಗಿ ಆನ್ ಆಗುತ್ತೆ. ಅದಾದಮೇಲೆ 10 ನಿಮಿಷದವರೆಗೂ ಇದೇ ರೀತಿ ಗಾಡಿ ನಿಂತಿರುತ್ತೆ, ಯಾವುದೇ ರೀತಿ ಮೂವ್ಮೆಂಟ್ ಆಗಲ್ಲ. ಇಲ್ಲಿ ನೋಡ್ತಾ ಇರಬಹುದು, ಗಾಡಿ ಆನ್ ಆಗಿದ್ದಾಗ ವರ್ಕ್ ಆಗೋ ಹಿಲ್ ಹೋಲ್ಡ್ ಬೇರೆ. ಇವಾಗ ಇದು ಮ್ಯಾನುವಲ್, ಗಾಡಿ ಆಫ್ ಆಗಿದ್ದಾಗೂ ಸಹ ಇದು ವರ್ಕ್ ಆಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿ ಲಾಕ್ ಮಾಡಿದ್ರೆ ಮುಗೀತು. ಮ್ಯಾನುವಲ್ ಆಗಿ ಎಷ್ಟೊತ್ತು ಬೇಕಾದ್ರೂ ಗಾಡಿ ಇದೇ ರೀತಿ ನಿಂತಿರುತ್ತೆ. ಈಗಲೇ ಈ ವಿಡಿಯೋನ ನಿಮ್ಮ ಪರಿಚಯದ ಡೆಲಿವರಿ ಬಾಯ್ಗೆ ಶೇರ್ ಮಾಡಿ ಮತ್ತು ಇದೇ ರೀತಿಯ ವಿಡಿಯೋಗಳಿಗಾಗಿ ಚಾನಲನ್ನು ಫಾಲೋ ಮಾಡಿ.